ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಈ ರಾಮ ಮಂದಿರದ ದರೋಡೆ ದಿನ ಅಥವಾ ಕಳ್ಳತನ ಅಂತಿರೋ ದರೋಡೆತನ ಅಂತಿರೋ ಗೊತ್ತಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಆಗ್ಯದ. ಆದರೆ ಇದರ ಮೂಲ ಆರೋಪಿಗಳನ್ನು ಇಲ್ಲಿ ಬಚಾವ್ ಮಾಡ್ತಾ ಇದ್ದಾರಾ, ಈ ಡಮಿ 8 ಜನರನ್ನು FIR ಮಾಡಿ ತಂದಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಇಡೀ ದೇಶ ತುಂಬ ಕೇಳ್ತಾ ಇದೆ. ಯಾಕಂದರೆ ಚಂಪತ್ ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ಮುಖ್ಯವಾಗಿ 3 ಜನರ ಆರೋಪ, ಇವ್ರ ಹೆಸರು ಕೇಳಿ ಬರ್ತಾ ಇದೆ. ಇವ್ರನ್ನ ಹಿಡಿಯುವ ದಿಶೆಯಲ್ಲಿ ಇವ್ರನ್ನ ಕಂಟ್ರೋಲ್ ತೆಗೆದುಕೊಳ್ಳೋದು, FIR ಹಿಡಿಯುವಂಥ ಕೆಲಸ ಇವ್ರಿಗೆ ಆಗಿಲ್ಲ. ಮೂಲ ಇವರು ಅಂಥೇಳಿ ಪ್ರಬಲವಾದ ವಾದ ಈಗ ಕೇಳಿ ಬರ್ತಾ ಇದೆ. ಅದರಲ್ಲಿ ಚಂಪತ್ ರಾಯ್ ಬನ್ಸಾಲ್ ಮೊದಲು ಇವ್ರದ್ದು ಎನ್ಕ್ವೈರಿ ಆಗಬೇಕು. ಇವರು ವಿಶ್ವ ಹಿಂದೂ ಪರಿಷತ್ ಜೊತೆಗಿದ್ರು ಅಥವಾ RS ಜೊತೆಗಿದ್ರು, ಅದು ಯಾವುದು ಎಲ್ಲ ಇಮ್ಮೆಟೀರಿಯಲ್, ಕಾನೂನು ಮುಂದೆ ಎಲ್ಲರೂ ಸಮಾನರು. ಈಗ ಇವ್ರ ಮೇಲೆ ಮೇನ್ ಆರೋಪ ಅದೇ, ಇವತ್ತು ಭೂಮಿ ಬಗ್ಗೆ ಹಗರಣ ಆಗಿರ್ಬೋದು, ಅಲ್ಲಿ ಬಂಗಾರದ ಕಳ್ಳತನ ಆಗಿರ್ಬೋದು, ದರೋಡೆ ಆಗಿರ್ಬೋದು, ಬೆಳ್ಳಿಯ ದರೋಡೆತನ ಆಗಿರ್ಬೋದು, ಹಣದ ದರೋಡೆತನ ಆಗಿರ್ಬೋದು, ಎಲ್ಲ ಇವ್ರ ಕೈಯಲ್ಲೇ. ಯಾಕಂದ್ರೆ ಟ್ರಸ್ಟದ ಮೇನ್ ಇವರು ಮಹಾ ಕಾರ್ಯದರ್ಶಿ. ಇವರ ನೆದರಿಗೆ ಬರಲಾರ್ದು ಏನೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇವ್ರ ಜೊತೆಗಾರರಾದಂಥ ಅನಿಲ್ ಮಿಶ್ರಾ ಅವರು, ಅದೇ ಕಾಲ ಗೋಪಾಲ್ ರಾವ್ ಅವರು, ಈ ಒಂದು ಟ್ರಸ್ಟದಲ್ಲಿ ಮುಖ್ಯದಂಥವರೆಲ್ಲ. ಇವ್ರಿಗೆ ಗೊತ್ತಿಲ್ಲದ ಒಂದಲ್ಲಿ ಹುಲ್ಲು ಕಟ್ಟಿಸಿದ್ದು ಅಲ್ಲಾಡೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೂ ಇಲ್ಲಿವರೆಗೆ ಇವ್ರ ಕುರಿತಾಗಿ RSS ಒಂದು ಮಾತನ್ನು ಸಹಿತ ಮಾತಾಡ್ತಾ ಇಲ್ಲ. ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಅಲೋಕ್ ಕುಮಾರ್ ಅಧ್ಯಕ್ಷರು, ಉಪಾಧ್ಯಕ್ಷ ನಮ್ಮ ಇವರಿದ್ದಾರೆ ಚಂಪತ್ ರಾಯ್ ಬನ್ಸಾಲ್. ಈ ಅಲೋಕ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಇವತ್ತು ಹೊಸದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. 5ನೇ ತಾರೀಕಿಗೆ ಅಂದರೆ ಜೂನ್ 5ನೇ ತಾರೀಕಿಗೆ ಟ್ರಸ್ಟ್ ಕೊಂತಾಯಿತು, 80 ಲಕ್ಷ ಹೆಚ್ಚು ಕಡಿಮೆ ಅಲ್ಲಿ ಕಳ್ಳತನ ಆಗಿದೆ ಅಂತೇಳಿ ನಾವು ಸರ್ಕಾರಕ್ಕೆ ತಿಳಿಸಿದ್ವಿ. ಸರ್ಕಾರ ಎಂದು SIT ನೇಮಿಸಿತು. ಇದೇನು ಮಾತಿದು ಅಂತ. ಯಾಕಂದರೆ ಈಗ 25ನೇ ತಾರೀಕಿಗೆ SIT ಹೇಳ್ತಾ ಇದೆ, ಇಲ್ಲ ಅಲ್ಲಿ 80 ಲಕ್ಷ ರೂಪಾಯಿ ಕಳ್ಳತನ ಆಗಿದೆ ಅಂತೇಳಿ. ಆದರೆ ಇವ್ರು ಹೇಳ್ತಾ ಇದ್ದಾರೆ 5ನೇ ತಾರೀಕು ಆಗಿದ್ದು, ಟ್ರಸ್ಟ್ ಇದ್ದು, ಅದಕ್ಕೆ ಪೊಲೀಸ್ ಸಂಬಂಧ ಎನ್ಕ್ವೈರಿ ಮಾಡಿದರು. ಟ್ರಸ್ಟ್ ಹೇಳಿದ ತಕ್ಷಣ ಪೊಲೀಸರು ಹೋಗಿ ಎನ್ಕ್ವೈರಿ ಮಾಡಿದ್ರ? ಟ್ರಸ್ಟ್ಗೆ ಅಥವಾ ಈ ಅಲೋಕ್ ಕುಮಾರ್ಗೆ ಪೊಲೀಸರಿಗೆ ಏನು ಸಂಬಂಧ? ಅವರು ವೈಯಕ್ತಿಕ. ಇಲ್ಲೇ ಸರ್ಕಾರ ಹೇಳಿದಾಗ ಮಾತ್ರ ಪೊಲೀಸರು ಬರುವಂಥ ವಿಷಯ. ಆದರೆ ಇವ್ರು ಹೇಳಿದ್ರಂತ 5ನೇ ತಾರೀಕು ಗೊತ್ತಾದಂದ್ರೆ 80 ಲಕ್ಷ ಹೆಚ್ಚು ಕಡಿಮೆ ಆಗ್ಯದ, ಅದಕ್ಕೆ SIT ಅಂತೀರಿ, ಹುಡುಕ್ರಿ ಅಂತೀರಿ. ಅಂದ್ರೆ ಕಳ್ಳನ ತನ್ನಂತ ಹುಡುಕೋದಕ್ಕಾಗಿ ಇಲ್ಲಿ ಆದೇಶ ಕೊಡಿಸ್ತಾ ಇದ್ದಾನೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅಲೋಕ್ ಕುಮಾರ್ ಅವರು ಇದು ಮಾತು ಹೇಳ್ತಾರೆ. ಆದರೂ ಸ್ವತಃ ಚಂಪತ್ ರಾಯ್ ನಮ್ಮ ಬನ್ಸಾಲ್ ಏನು ಹೇಳ್ತಾರೋ 7ನೇ ತಾರೀಕು ಹೇಳ್ತಾರೋ, 5ಕ್ಕೆ ಇವ್ರು ಹೇಳ್ತಾರ, 7ಕ್ಕೆ ಹೇಳ್ತಾರ, ಇಲ್ಲ ಇಲ್ಲಿವರೆಗೆ ಏನು ಅಲ್ಲಿ ಸಿಕ್ಕಿಲ್ಲ, ಇನ್ನೂ ನಡೆದದ ವಿಷಯ ಅಂತ. ಒಂದು ಕಡೆ ಇವ್ರಿಗೆ ಈ ರೀತಿ ಹೇಳಿದರೆ, ಇನ್ನೊಂದು ಹಾಗೆ ಹೇಳ್ತಾರೆ, ಏನೂ ಸಿಕ್ಕಿಲ್ಲ ಅಂತೇಳಿ ಅವರು 5ನೇ ತಾರೀಕು ಸಿಕ್ಕಿದ್ರು ಹೇಳ್ತಾರೆ. ಇಲ್ಲೇ ಅಂತ ದೊಡ್ಡ ಗೋಲ್ಮಾಲ್ ಆಗ್ಯದ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಚಂಪತ್ ರಾಯ್ ಬನ್ಸಾಲರನ್ನ ಜೊತೆಗೆ ಅನಿಲ್ ಮಿಶ್ರಾ ಅವರನ್ನು, ಅದ್ರ ಜೊತೆಗೆ ಗೋವಿಂದ ರಾವ್, ಗೋಪಾಲ್ ರಾವ್ ಅವ್ರು ಹಿಡಿಯೋ ಸಲುವಾಗಿ ಅಥವಾ ಅವ್ರು ಉಳಿಸೋ ಸಲುವಾಗಿ ಇದೆಲ್ಲ ಕಸರತ್ತು ಮಾಡ್ತಾ ಇದ್ದಾರಾ ಅಂತ. ಯಾಕಂದ್ರೆ 25ಕ್ಕೆ ಅದು SIT FIR ಇಲ್ಲದನ್ನ SIT ಹುಡುಗು ಕೆಲಸ ಮಾಡಿದ್ದು, ಅವ್ರ ಮನೆಗೆ ಹೋಗೋ ಕೆಲಸ ಮಾಡಿದ್ದು. ಇವತ್ತು ಮತ್ತು ಈ 8 ಜನರ ಬಗ್ಗೆಯೂ ತನಿಖೆ ಮುಂದುವರಿಸೋದು. ಆದರೆ 8 ಜನ ಇದಕ್ಕೆ ಸಂಬಂಧ ಇಲ್ಲ. ಅವ್ರ ಕೈಯಲ್ಲಿದ್ದಂಥ ಚಪರಾಸಿಗಳಿರಲ್ಲ, ಇವರು ಕೆಲಸಗಾರರು, ಮೇನ್ ಇದ್ದಂಥವ್ರು, ಇವರು ಮನೆಯವರು, ಇವ್ರ ಸಂಬಂಧಿಕರು ಎಲ್ಲ ಇದ್ದಾರೆ. ಅದ್ರೊಳಗೆ ಅವರನ್ನು ಎನ್ಕ್ವೈರಿ ಮಾಡಬೇಕಾಗಿತ್ತು. ಮುಖ್ಯವಾಗಿ ಗೋಪಾಲ್ ರಾವ್ ಜೊತೆಗೆ ಬನ್ಸಾಲ್, ಚಂಪತ್ ರಾಯ್ ಬನ್ಸಾಲ್ ಎನ್ಕ್ವೈರಿ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಆಗಲಿಲ್ಲ. ಯಾಕೆ? ಮತ್ತು RSS ಅಂತೂ ಆಯಿತು. ವಿಶ್ವ ಹಿಂದೂ ಪರಿಷತ್ ಅಲೋಕ್ ಕುಮಾರ್ ಅವರು ಹೇಳ್ತಾರೆ 5ನೇ ತಾರೀಕು ನಾವು ಟ್ರಸ್ಟ್ ಥ್ರೂ ಮಾಡಿದ್ದೀವಿ, ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡೋ ಸಲುವಾಗಿ ನಾವು ಏನಪ್ಪ ಅಂದ್ರೆ ಪ್ರಾಮಾಣಿಕವಾಗಿ ಇದಕ್ಕಾಗಿ ನಾವು ಹೇಳಿದ್ದೀವಿ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಚಂಪತ್ ರಾಯರನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇದು ಈ ರೀತಿ ನಡೆದಾಗ ಇದೆಲ್ಲ ಘಟನೆಗಳು, ಇಲ್ಲಿ ಆದಂಥ ಘಟನೆಗಳಿಂದ ಸಹಜವಾಗಿ ಜನಸಾಮಾನ್ಯರು ರೋಷ ಹೋಗಿದ್ದಾರೆ. ಇದೇನಪ್ಪ ಇವರು ಎಷ್ಟು ಹೇಳ್ತಾ ಇದ್ದಾರೆ ಅಂತೇಳಿ. ದೊಡ್ಡ ಕಳ್ಳತನ ಆಗಿದೆ, 100 ಕೋಟಿ 1000 ಕೋಟಿಯಲ್ಲಿ ಹಕ್ಕಿಲ್ಲದು. ಸಹಜ ಲೆಕ್ಕ ಮಾಡಿದ ಸಹಿತ ಇದು 10-20 ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಅಂತ ಸರಳ ಫಸ್ಟ್ ಜಸ್ಟ್ ನೋಡಿದ ತಕ್ಷಣ ಅನಿಸ್ತದೆ. ಇಂಥ ಒಂದು ದೊಡ್ಡ ಅನಾಹುತ ಘಟನೆ ನಡೆದಾಗ, ರಾಮನ ಹೆಸರು ಮಾಡಿ ನಡೆದಾಗ, ರಾಮದೇವರ ಹೆಸರು ಮಾಡಿ ನಡೆದಾಗ ಜನಸಾಮಾನ್ಯರು ಯಾಕೆ ಸುಮ್ಮನೆ ಕೊಡ್ತಾರೆ ರೀ? ಆ ದಿಶೆಯಲ್ಲಿ ಅಲ್ಲಿಯ ಫೈಜಾಬಾದ್ ಅಂದರೆ ಅಯೋಧ್ಯ ವಕೀಲರು ಇವತ್ತು ನಿರ್ಧಾರ ಮಾಡಿದಾರಪ್ಪ, ಈ 8 ಜನರು ಏನು ಇವರು ಸುಮ್ಮನೆ ಹಿಡ್ಕೊಂಡ್ಬಂದಿದ್ದಾರೆ, ಅದು ನ್ಯಾಯಾಂಗ ಕಸ್ಟಡಿಗೆ ಕೊಟ್ಟಿದ್ದಾರೆ. ಇವ್ರನ್ನ ಏನೂ ತೊಂದರೆ ಆಗದಂಗೆ ಇವ್ರನ್ನ ರಿಮ್ಯಾಂಡಿಗೆ ತೊಗೊಂಡು ಎನ್ಕ್ವೈರಿ ಮಾಡಿಸಿಲ್ಲ ಪೊಲೀಸ್ ಕಡೆಯಿಂದ.
ಇದೇನು ತೋರಿಸೋದಪ್ಪ ಅಂದ್ರೆ ಅವ್ರನ್ನೂ ಬಚಾವ್ ಮಾಡಿಕೊಂಡು ಆರಾಮಾಗಿ ಒಂದು ನ್ಯಾಯ ಕಸ್ಟಡಿಯಲ್ಲಿ ಉಳಿಯುವಂಥದ್ದು, ಜೊತೆಗೆ ಅಷ್ಟರೊಳಗೆ ಈ ಕೇಸನ್ನು ಮುಚ್ಚಿ ಹಾಕುವಂಥ ದೊಡ್ಡ ಪ್ರಮಾಣದ ಏನಪ್ಪ ಅಂತ ಕೆಲಸ ನಡೆದ ಧೂರ್ತ ಕೆಲಸ ನಡೆದು ಜನಸಾಮಾನ್ಯರಿಗೆ ಗೊತ್ತಾಗುವಂಥ ವಿಷಯ ಆಗ್ಯದ. ಅದರಲ್ಲೂ ಈ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಸಂದೀಪ್ ಚೌಧರಿ ಹೆಸರು ಕೇಳಿರ್ಬೋದು ನೀವು. ಅದರಲ್ಲೂ ಮುಖ್ಯವಾಗಿ ಇವರು ಇವತ್ತು ABPಯಲ್ಲಿ ಮೇನ್ ಆ್ಯಂಕರ್ ಕೆಲಸ ಮಾಡ್ತಾಯಿದ್ದಾರೆ. ಅವರು ನೇರವಾಗಿ ಇದನ್ನೆಲ್ಲ ಒಂದೊಂದು ಎಳೆಯಾಗಿ ಬಿಚ್ಚಿಟ್ಟಲ್ಲಿ ಅನಾಹುತ ಆಗಿದೆ ಅನ್ನೋದನ್ನು ಪ್ರಶ್ನೆಗಳ ಮೂಲಕ BJP ವಕ್ತಾರರ ನೀರು ಇಳಿಸ್ತಾ ಇದ್ದಾರೆ. ಹೌದು, 5ನೇ ತಾರೀಕಿಗೆ ಇವ್ರು ಹೇಳ್ತಾರೆ ಟ್ರಸ್ಟ್ ಇದ್ದಿದ್ದು ಹೇಳಿತು ಅಂತೇಳಿ ಅಲ್ಲಿ 80 ಲಕ್ಷದ ಕಳ್ಳತನ ಆಗಿದೆ ನಮಗೆ ಹೆಚ್ಚು ಕಡಿಮೆ. ಅದಕ್ಕೆ ಅವ್ರು ತನಿಖೆ ಮಾಡಿದರು, ಅದು ಈಗ ಗೊತ್ತಾಗಿದೆ. ಆದರೆ 7ನೇ ತಾರೀಕು ಹೇಳುವಂಥ ಚಂಪತರಾಯರು ಅಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಇಬ್ಬರಲ್ಲಿ ಯಾರು ಕಳ್ಳರು, ಯಾರು ಸುಳ್ಳರು, ಯಾರು ಸತ್ಯವಂತರು ಈಗ ಹೇಳಬೇಕಾಗಿದ್ದು ಜನ. ಇವತ್ತು ಅದು ಜನರ ಒಂದು ಧ್ವನಿ ಆದಂಥ ಅಲ್ಲಿ ವಕೀಲರು ಡಿಸಿಷನ್ ಬಂದಿದ್ದಾರೆ. ಈ 8 ಜನ ಏನು ಆರೋಪ ಮಾಡಿದ್ದಾರೆ ಇವ್ರ ಮೇಲೆ, ಇವ್ರ ಪರವಾಗಿ ನಾವು ವಾದ ಮಾಡೋದಿಲ್ಲ. ಇಲ್ಲಿ ಏನದ ಕಳ್ಳತನ ಇದು ಹೊರಗೆ ಬರಬೇಕು, ಇದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕು, CBI ಆಗಲಿ ಮತ್ತೇನೂ ಆಗಲಿ ಸ್ವತಂತ್ರ ನ್ಯಾಯಾಂಗದಿಂದ ಆಗಬೇಕು ತನಿಖೆ ಎನ್ನುವ ಒಂದು ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಈ RSS ಮತ್ತು VHP ಅಧ್ಯಕ್ಷರು ಸುಳ್ಳು ಹೇಳಿದ್ದೇ ಆಗಿರ್ಬೋದು, ಸತ್ಯ ಹೇಳಿದ್ರು ಸಹಿತ ಈ ಚಂಪತರಾಯ ಸುಳ್ಳು ಇರಬಹುದು. ಇವರಿಬ್ಬರಲ್ಲಿ ಯಾರೋ ಒಬ್ಬರು ಸುಳ್ಳು ಸತ್ಯ. ಇವರಲ್ಲಿ ಈಗ ಮೇನ್ ಆರೋಪ ಇರೋದು ಚಂಪತರಾಯರ ಮೇಲೆ. ಚಂಪತರಾಯರು ಮತ್ತು ಅನಿಲ್ ಮಿಶ್ರಾ ಮತ್ತು ಮತ್ತೊಬ್ಬರು ನಮ್ಮ ಗೋಪಾಲ್ ರಾವ್, ಇವರಿಗೆ ಈ ಮೇನ್ FIR ಆಗಿ ಇವ್ರನ್ನ ಎನ್ಕ್ವೈರಿ ಮಾಡಿ ಪೊಲೀಸ್ ಕಸ್ಟಡಿ ತೊಗೊಂಡು ಇದ್ರ ಹಿಂದಿದ್ದಂಥದ್ದು ಏನು ಮಾಡಿದವ್ರು ಯಾರು ಹೊರತು ಇವಾಗ ಇದನ್ನ ಮುಚ್ಚಾಕೋದಲ್ಲ ಅನ್ನೋದು ಅಲ್ಲಿ ವಕೀಲರ ವಾದ. ವಕೀಲರ ಸಂಘದ ವಿಶೇಷವಾಗಿ ಶೈಲೇಂದ್ರ ಜೈಸ್ವಾಲ್ ಅಂತೇಳಿ ಕಾರ್ಯದರ್ಶಿ, ವಕೀಲ ಸಂಘದ ಕಾರ್ಯದರ್ಶಿ ಅವ್ರು ಹೇಳ್ತಾರೆ, ನಮ್ಮ ಮನಸ್ಸಿಗೆ ಭಾಳ ನೋವಾಗಿದ್ದಾರೆ. ರಾಮನ ದುಡ್ಡನ್ನು ಈ ರೀತಿಯಾಗಿ ರಾಮ ಮಂದಿರದ ವ್ಯವಹಾರದಲ್ಲಿ ಕಟ್ಟಡ ಕಟ್ಟುವಲ್ಲಿ ಎಲ್ಲದರಲ್ಲೂ ಹೊಡೆದಿದ್ದಾರಲ್ರಿ ಇವರು, ಭೂಮಿಯಲ್ಲಿ ಸಹ ಹೊಡೆದಿದ್ದಾರೆ. ಇಂಥವ್ರು ಶಿಕ್ಷೆ ಆಗಬೇಕು. ಇಲ್ಲ ಆದರೆ ಈ 3 ಮಂದಿನ ಊರು ಬಿಡಿಸ್ತೀವಿ ನಾವು, ನಮ್ಮ ಊರಲ್ಲಿರುವಾಗಿಲ್ಲ, ಅಯೋಧ್ಯೆಯಲ್ಲಿರುವಾಗಿಲ್ಲ. ಯಾರ್ಯಾರು 3 ಜನ ಅವರು ಈಗಾಗಲೇ ಹೇಳಿದ ಚಂಪತರಾಯ ಬನ್ಸಾಲ್ರು, ಅನಿಲ್ ಮಿಶ್ರಾ ಅವರು, ಗೋಪಾಲ್ ರಾವ್, ಇವ್ರನ್ನ ಇಲ್ಲಿದ ನಗರದಿಂದ ಬಹಿಷ್ಕಾರ ಹಾಕುವಂಥದ್ದು ಈ ಹಂತಕ್ಕೆ ಬಂದಿದ್ದಾರೆ. ಯಾಕಂದ್ರೆ ರಾಮನ ಹಣವನ್ನು ಕದ್ದಂಥವ್ರು ಸಾಮಾಜಿಕವಾಗಿ ಸಹಿತ ಅಯೋಗ್ಯರಿದ್ದಾರೆ ಸಮಾಜದಲ್ಲಿ ಬದುಕೋದು ಅನ್ನೋಂಥದ್ದು ಸ್ಪಷ್ಟ ನಿಲುವು ಫೈಜಾಬಾದದ ವಕೀಲರ ಸಂಘದ ಅಂದರೆ ಅಯೋಧ್ಯ ವಕೀಲರ ಸಂಘದವರು ಸ್ಪಷ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇವತ್ತು ಇದು ದೊಡ್ಡ ಇಶ್ಯೂ ಆಗಿ ಬೆಳೆದು ನಿಲ್ಲುವಂಥ ಮತ್ತು ಮುಂಬರುವ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ನಿಶ್ಚಿತವಾಗಿ ಪ್ರಭಾವ ಮಾಡುವಂಥದ್ದಾಗಿಬಿಟ್ಟಂತ ಅಲ್ಲಿ ವಕೀಲರು ಸಿಡಿದು ನಿಂತಿದ್ದಾರೆ, ಜನಸಾಮಾನ್ಯರು ಸಿಡಿದು ನಿಲ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಸೆಷನ್ಸ್ನಿಂದ ಬಂದಂತಹ ಮೋದಿ ಅವರು ಮೊದಲು ಇದನ್ನು ಮೀಟಿಂಗ್ ಕರೆಯುವಂಥದ್ದು, ಏನಪ್ಪ ಇದು ಯಾವ ರೀತಿಯಾಗಿ ಅಂತ. ಯಾಕಂದ್ರೆ ಗೆಲ್ಲಬೇಕಾಗಿತ್ತಪ್ಪ ಅಂದ್ರೆ ರಾಮನ ಹೆಸರು ಹಿಡ್ಕೊಂಡು ಗೆಲ್ಲಕ್ಕೆ ಸಾಧ್ಯ UPಯಲ್ಲಿ, ಇಲ್ಲಾದ್ರೆ ಸಾಧ್ಯ ಇಲ್ಲ. ಅದರಲ್ಲೂ ಈ ಕಳ್ಳರ ದರೋಡೆಕೋರರ ಬೆಂಬಲ ಸೂಚಿಸುವಂಥದ್ದು ಅಥವಾ ಅವರ ಪರವಾಗಿ ಮಾತಾಡುವಂಥದ್ದು ನಿಶ್ಚಿತವಾಗಿಯೂ ಇದು ನಮ್ಮ ಏನಪ್ಪ ಅಂದ್ರೆ BJP ಹೊಡೆದು ಬೀಳ್ತದೆ ಅನ್ನೋದು ಸಹಜವಾಗಿ ಮೋದಿಯವರಿಗೂ ಅನಿಸದ. ಅದಕ್ಕೆ ಮೀಟಿಂಗ್ ಕರೆದ. ಇದರಲ್ಲಿ ಯಾರಪ್ಪ ಚಂಪತರಾಯರನ್ನು ಮತ್ತು ಜೊತೆಗೆ ಅವರಿಬ್ಬರನ್ನು ಎನ್ಕ್ವೈರಿ ಮಾಡುವಂಥ. ಯಾಕಂದ್ರೆ ಕೇಂದ್ರ ಸರ್ಕಾರನ ಈ ಟ್ರಸ್ಟನ್ನು ನಿಮ್ಗೆ ಗೊತ್ತಾ, ರಾಮ ಜನ್ಮಭೂಮಿ ತೀರ್ಥ ಯಾತ್ರೆ ಏನೋ ಟ್ರಸ್ಟ್ ಅದ, ಆ ಟ್ರಸ್ಟ್ ಇವತ್ತು ಭಂಗ ಮಾಡಬೇಕು. ಇದರಲ್ಲಿದ್ದಂಥ 15ರಲ್ಲಿ 12 ಜನರನ್ನು ಕೇಂದ್ರ ಸರ್ಕಾರ ಏನಿತ್ತು, ಅದ್ರಲ್ಲಿ ಚಂಪತರಾಯರು ಮೇನ್, ಚಂಪತರಾಯರು, ಗೋಪಾಲರಾವ್ರು, ಇನ್ನುಳಿದವರು, ಅನಿಲ್ ಮಿಶ್ರಾ ಅವರೆಲ್ಲ ಮೇನ್. ಇವ್ರನ್ನ ಕಿತ್ತು ಹಾಕಿ ಹೊಸದು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಬಂದಿದ್ದಾರಂತೆ. ಈಗ ಅನಿವಾರ್ಯವಾಗಿದೆ ಮೋದಿಯವ್ರಿಗೆ ಆದರೂ ಸಹಿತ ಇವ್ರನ್ನ ಕಿತ್ತು ಹಾಕದೆ ಹೋದ್ರೆ ಮತ್ತು ಅದೇ ಕಾಲಕ್ಕೆ ಇವ್ರು ಕಿತ್ತು ಹಾಕೋದು ಅಂದ್ರೆ RSS ಕೈ ಹಾಕಿದಂಗೆ ಅನ್ನೋದು. RSS ಜನ ಇವರೆಲ್ಲ, ಅದು RSS ಇವ್ರು ಪರವಾಗಿ ನಿಲ್ಲುವಂಥ ಸ್ಥಿತಿಗಳು ಇವತ್ತು ಬಂದು ನಿಲ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಗುರುತರವಾದ ಆರೋಪಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಜನ ಇವತ್ತು ಅವ್ರಿಗೆ ಯಾರ್ಯಾರು ಬೆಂಬಲ ಸೂಚಿಸ್ತಾರೆ ಅವ್ರನ್ನ ತಿರಸ್ಕರಿಸುವ ಧಿಕ್ಕರಿಸುವ ವಿಚಾರ ಮಾಡೋದನ್ನು ನೋಡಿದಾಗ ಸಹಜವಾಗಿ ಅವ್ರಿಗೂ ಗಾಬರಿ ಆಗ್ತಾ ಇದೆ. ಏನಾಗಲಿ, ಒಟ್ಟಾರೆಯಾಗಿ ಡೆವಲಪ್ಮೆಂಟ್ ಮಾತ್ರ ರಾಮನಾಮದಿಂದ ಗೆದ್ದ BJPಗೆ ಮತ್ತು ರಾಮನ ಹೆಸರಲ್ಲಿ ರಾಜಕೀಯ ಸಾಂಸ್ಕೃತಿಕ ಸಂಘ RSS ರಾಮನ ಹೆಸರಿನಲ್ಲೇ ರಾಜಕೀಯ ಮಾಡಿ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿತ್ತು. ಆದರೆ ಇವತ್ತು ಆ ಒಂದು ರಾಮ ಮಂದಿರದ ಮುಖ್ಯ ಈ ಕೆಲಸಗಳನ್ನ ಆಯ್ಕೆ ಮಾಡ್ಕೊಂಡಂಥ ವ್ಯಕ್ತಿ, ರಾಮ ಮಂದಿರ ಕಟ್ಟಲು ಪ್ರಮುಖ ಪಾತ್ರ ವಹಿಸಿದಂಥ ವ್ಯಕ್ತಿ ಇವತ್ತು ಆ ದುಡ್ಡು ಹಿಡಿಯಲು ಪ್ರಮುಖ ಪಾತ್ರ ವಹಿಸಿದ್ದು ಚಂಪತರಾಯ ಬನ್ಸಾಲ್ ಅವ್ರಿಗೆ ಇವತ್ತು ಕಸ್ಟಡಿ ತೆಗೆದುಕೊಂಡ ಎಟ್ ಎನಿ ಕಾಸ್ಟ್ ಇಲ್ಲಿವರೆಗೆ ಆದಂಥದ್ದೆಲ್ಲ ಎನ್ಕ್ವೈರಿ ಆಗಬೇಕು. ಅವ್ರ ಮೇಲೆ ಅವ್ರ ಜೊತೆ ಯಾರು ಇಬ್ಬರದ್ದಂಥ ಗೋಪಾಲ್ ರಾವ್ ಮತ್ತು ಇನ್ನೊಬ್ಬರು ಅನಿಲ್ ಮಿಶ್ರಾ ಅವರು ಸಹಿತ FIR ಒಳಗಾಗಿ ಅವ್ರು ತನಿಖೆ ಆಗಬೇಕು ಅನ್ನೋದು ಇವತ್ತಿನ ಮುಖ್ಯ ಬೇಡಿಕೆ.
ಇದಕ್ಕೆ ಮೋದಿಯವರು ಅದೇ ಕಾಲಕ್ಕೆ ಯೋಗಿಯವರು ಯಾವ ರೀತಿಯಾಗಿ ವರ್ತಿಸ್ತಾರೆ ಅನ್ನೋದು ಅಷ್ಟು ಮುಖ್ಯದ. ಯಾಕಂದ್ರೆ ಟ್ರಸ್ಟ್ ಹೇಳಿದಕ್ಕೆ SIT ನಿರ್ಮಾಣ ಆಗಿಲ್ಲ, ಸರ್ಕಾರ ನಿಮಿಷ ಅಂತೇಳಿ ಅನೇಕ ಸಲ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ. ಹೀಗಾಗಿ ಇವರಲ್ಲಿ ಯಾರು ಸತ್ಯವಂತರು, ಯಾರು ಧರಣಿ ಮಾಡಿದವರು ಅಥವಾ ದುಡ್ಡಿನಲ್ಲಿ ಎಲ್ಲರೂ ಇದ್ದವರ ಅನ್ನೋದು ಪ್ರಶ್ನೆ ಪ್ರತಿ UP ಅದರ ಉತ್ತರ ಪ್ರದೇಶ ಪ್ರತಿ ಮನೆಯಲ್ಲೇ, ಜೊತೆಗೆ ಈ ದೇಶ ತುಂಬೆಲ್ಲ ಇದು ನಿಧಾನಕ್ಕೆ ಹರಡ್ತಾ BJPಗೆ ಮುಂಬರುವ ದಿನಗಳಲ್ಲಿ ಒಂದು ವಿರೋಧಿ ಶಕ್ತಿ ಆದೀತ ಅನ್ನೋದು ಇವತ್ತಿನ ಚರ್ಚೆ. ಇದಕ್ಕೆ ನೀವೇನಂತೀರಿ? ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.